ಈ ನಿಟ್ಟಿನಲ್ಲಿ ಇವತ್ತು ಏನಾದ್ರೂ SIT ಆಗಿರ್ಬೋದು ಅಥವಾ ನಮ್ಮ ಮುಖ್ಯಮಂತ್ರಿಗಳಾಗ್ಬೋದು ಅಥವಾ ಗೃಹ ಮಂತ್ರಿಗಳಾಗ್ಬೋದು ಇದನ್ನ ಏನಾದ್ರು ಪ್ರಹಸನ ಅನ್ಕೊಂಡಿದ್ರೆ ಅಥವಾ ನಮ್ಮನ್ನ ಬಕ್ರ ಮಾಡ್ಲಿಕ್ಕೆ ನೋಡ್ತಾ ಇದ್ರೆ ದಯಮಾಡಿ ಅಂತ ಕೆಲಸಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಆದ್ರೆ ಎಲ್ಲ ಸೂಚನೆಗಳನ್ನ ತಾವು ಕೊಡ್ತಾ ಇದ್ದೀರಿ. ಕರ್ನಾಟಕದಲ್ಲಿ ಚಿತ್ರದುರ್ಗದಲ್ಲಿ ನಡೆದಿರುವಂತಹ 20 ವರ್ಷಗಳ ಲೈಂಗಿಕ ಹಗರಣ, ಅದೇ ರೀತಿಯಾಗಿ ಹಾಸನದಲ್ಲಿ ನಡೆದಿರುವಂತಹ ಈ ಮಹಿಳೆಯರ ಮೇಲಿನ ದಬ್ಬಾಳಿಕೆಯ ಅತ್ಯಾಚಾರದ ಪ್ರಕರಣ, ಇದರ ಸುತ್ತ ನಡೆದಿರುವಂತಹ ಅದೆಷ್ಟೋ ಅತ್ಯಾಚಾರಗಳು ಹಾಗೂ ಹೊರೆಗಳು, ಇವುಗಳನ್ನ ತಾವು ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತಾ ಇದ್ದೀರಿ ಅನ್ನುವಂಥದ್ದನ್ನ ನಾವು ಬಹಳ ಸೂಕ್ಷ್ಮವಾಗಿ ನೋಡ್ತಾ ಇದ್ದೇವೆ. ಸಾಧ್ಯವಾದ್ರೆ ಎಲ್ಲ ಹೋರಾಟಗಾರರು ಇವತ್ತು ಹಾಕಿರುವಂತಹ FIR ಅನ್ನ ನೀವು ವಿಶ್ಲೇಷಣೆ ಮಾಡಿ ನೋಡಿ. ಒಂದು ಸ್ಟೇಷನ್ ಬೇನಲ್ಲಿ ಹೊರಗಡೆ ಬರುವಂತಹ FIR ಇದನ್ನ ಹಾಕಿರುವಂತದ್ದು ನಮ್ಮ ಸರ್ಕಾರದ ಅಧಿಕಾರಿಗಳು. ಇವತ್ತು 1 ತಿಂಗಳ ನಂತರದಲ್ಲಿ ಒಂದು ಹಾಸಿಗೆಯನ್ನು ಎತ್ಕೊಂಡು ಹೋಗ್ತಾರೆ. SIT ಅವ್ರಿಗೆ ಹೇಳ್ತಾ ಇದ್ದೇನೆ, ಆ ಹಾಸಿಗೆಯಲ್ಲಿ ಕನಿಷ್ಠ ಪ್ರಜ್ವಲ್ ರೇವಣ್ಣನ ಒಂದು ಕೂತು ಇರುವಂತ ನೋಡ್ಕೊಳ್ಳಿ, ಬೇರೆ ಯಾವ ಕೂತು ಬರಲಾಗಿ ನೋಡ್ಕೊಳ್ಳಿ. ಬೇರೆಯವರ ಕೂತು ಇತ್ತು ಅಂತ ಖಂಡಿತವಾಗ್ಲೂ ಹೇಳ್ಬೇಡಿ. 1 ತಿಂಗಳ ನಂತರ ನಡೆಸುವಂತಹ ನಡೆ ಇದು. SITಯಲ್ಲಿ ಈಗಾಗಲೇ ಎಕ್ಸ್ಪರ್ಟ್ಸ್ ಕೆಲಸಗಳು ಮಾಡಬೇಕಾಗಿತ್ತು, ಈಗಾಗಲೇ ಎಲ್ಲರನ್ನ ಬಂಧಿಸಬೇಕಾಗಿತ್ತು, ಈಗಾಗಲೇ ಯಾರ್ಯಾರು ಸ್ಪೆಕ್ಟ್ ಮಾಡಿದ್ರು ಅವ್ರನ್ನೆಲ್ಲ ಒದ್ದು ಹಾಕಬೇಕಾಗಿತ್ತು. ಈ ಕೆಲಸವನ್ನು ಇನ್ನೂ SIT ಮಾಡಲಿಲ್ಲ. ನೇತಾರರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.